ದುರ್ಮಾರ್ಗಿಗಳ ದೃಷ್ಟಿಯನ್ನ ಬದಲಾಯಿಸೋದಕ್ಕೆ ಅಮ್ಮ ಮಾಡಿರೋಂಥ ಉಪಾಯ ಇದು. ತುಂಬಾ ಚೆನ್ನಾಗಿದೆ. ಒಳ್ಳೇದು ಒಳ್ಳೇದು. ಗುರುಗಳು ಈ ತರ ಹೇಳಲ್ವಲ್ಲ ಮಾಮ್? ಎಲ್ಲ ಈ ಹುಡುಗಿಗೆ ಗೊತ್ತಿದೆ ಅನ್ನೋ ತರ ಮಾತಾಡ್ತಿದ್ದಾಳೆ. ಮಾತಲ್ಲೇ ಮೋಡಿ ಮಾಡಿ ಆಗ್ಲೇ ಚಂದ್ರ ಬಂದ್ ಹೊಟ್ಟೋದ ಅಂತ ಹೇಳ್ತಾಳೆ. ಮತ್ ಹಾಗಿದ್ದ ಮೇಲೆ ಅವಳ ಕಡೆ ನೋಡೋದನ್ನ ಬಿಟ್ಟು ಆಕಾಶದ ಕಡೆ ನೋಡ್ಬೇಕಲ್ವಾ? ನೀನ್ ಬಾರಮ್ಮ, ಇಲ್ಲಿ ನಿಂತ್ಕೊಂಡು ನೋಡುವಂತೆ. ಯಜಮಾನ್ರೆ ಪರವಾಗಿಲ್ಲ ನೈನಿ, ನೀನು ಹೊರಡು. ಡಮ್ಮಕ್ಕ, ಅರುಂಧತಿ ನಕ್ಷತ್ರ ಎಲ್ಲಿರುತ್ತೆ ಅಂತ ಅಮ್ಮಂಗನ್ಸಲ್ಲಿ ತೋರ್ಸು. ಡಮ್ಮೋ ಡಮ್ಮ. ನೈನಿ, ಆ ಕಡೆ ನೋಡು. ನಾವ್ ಯಾವ ಕಡೆ ನೋಡ್ಬೇಕಾ? ಅಯ್ಯೋ, ಯಾವ್ದೋ ಒಂದ್ ಕಡೆ ನೋಡ್ರಿ. ನನ್ಗನ್ಸಿದ ಪ್ರಕಾರ ಈ ಕಡೆ ಕಾಣಿಸ್ಬೇಕು. ಅಲ್ಲಿರೋದೇನು? ಅದು ಚಂದ್ರನೇ. ನೋಡ್ದವ್ರು ಕಣ್ ಮುಚ್ಕೊಳ್ಳಿ. ಅನ್ಕೊಂಡ್ ಹಾಗೆ ಎಲ್ಲ ನೋಡಿದ್ರು. ಸೋಂ ಸೋಮಾಯ ನಮಃ. ಓಂ ಸೋಮಾಯ ನಮಃ. ಶ್ರೀಂ ಶ್ರೀಂ ಸಂಸಹ ಚಂದ್ರಮಾಸೆ ನಮಃ. ಓಂ ಸೋಮಾಯ ನಮಃ. ಶ್ರೀಂ 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 ಸಹ. ಚಂದ್ರಮಾಸಾಯ ನಮಃ. ಚಂದ್ರಮಾಸೇ ನಮಃ. ಚಂದ್ರಮಾಸೆ ನಮಃ. ಶ್ವೇತಾಂಬರ ಶ್ವೇತಾ ವಿಭೂಷಣಾಚ್ಚ ಶ್ವೇತಾ ಧೂಯತೀರ್ ಧನುರ್ಧಾರೋ ದಿಹ್ವಾದ್ಭಾವ ಕಿರೀಟಮೈ ಪ್ರಸಾದಂ ವಿಧಾತು ದೇವಾ. ಮಾಮ್, ನಿಮ್ಗೇನಾದ್ರೂ ಕಾಣಿಸ್ತಾ? ಬ್ರೋ, ನಿಂಗೆ? ಇಲ್ಲ. ಹಾಗಾದ್ರೆ ಸುಮನಾ ಕಾಣಿಸಿದೆ ಅನ್ಸತ್ತೆ. ಏನ್ ಕಾಣಿಸ್ಬೇಕು ಕತ್ಲಲ್ಲಿ? ಚಂದ್ರ ಬೀಜ ಮಂತ್ರ ಹೇಳಿದ್ರು ಅಷ್ಟೇ, ನನ್ಗೇನು ಕಾಣಿಸ್ಲಿಲ್ಲ.
ಬುಸ್ ಕೊಡ್ತಿದ್ ಹಾವು ಕಾಣಿಸ್ತು ಅಂತ ಹೇಳಿದ್ರೆ ಇವ್ರು ಏನ್ ಅನ್ಕೋತಾರೋ ಏನೋ. ನೈನಿ ಕಾಣಿಸ್ತು. ಚಂದ್ರ ಈ ಕಡೆಗಿದ್ರೆ ಆ ಕಡೆ ತಿರುಗ್ ನೋಡ್ತಿದ್ ನಯನಿಗೆ ಹೇಗ್ ಕಾಣಿಸುತ್ತೆ? ನೀವು ನೋಡಿದ್ರಲ್ಲ ಚಂದ್ರ, ಅದೊಂದು ಗೊಂಬೆ. ಹಾ, ಗೊಂಬೆನಾ? ಗೊಂಬೆನಾ? ಹೌದು ಚಿಕ್ಕಮ್ಮವ್ರೆ, ಆಟ ಆಡೋಣ ಅಂತ ಇದನ್ನ ಅಲ್ಲಿ ಇಟ್ಟಿದ್ದೆ. ನೀವೇನಾದ್ರೂ ಆತರ ಪಟ್ಬಿಟ್ರೆ ಹೇಗೆ? ಏನ್ ಮನುಷ್ಯನಪ್ಪ ನೀನು? ಯಾಕೆ ನೀನು ಹಾಗೆ ಮಾಡ್ದೆ? ನಮ್ಗೇನೋ ಕಾಣಿಸ್ಬೋದು ಅಂತ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ಗೊತ್ತಾ? ಬೇಕು ಅಂತಾನೆ ಹೀಗ್ ಮಾಡಿದ್ದಾರೆ. ಅದು ಇವಳು ಕೆಲಸನೇ ಆಗಿರುತ್ತೆ. ಪರವಾಗಿಲ್ಲ ಬ್ರೋ, ಅದಕ್ಕೆ ನೋಡಿದಾರಲ್ಲ. ನೈನಿ, ಹಾ, ಏನ್ ನೋಡ್ದೆ? ಯಾರೋ ಏನೋ ಸ್ಪಷ್ಟವಾಗಿ ಕಾಣಿಸ್ಲಿಲ್ಲ ಯಜಮಾನ್ರೆ. ಅವರು ಕೇಳ್ದವ್ರು, ಹೆಜ್ಜೆನ ಇಟ್ಟವ್ರು. ಕೇಳ್ಬೇಕಾಗಿರೋರು ಯೋಚನೆ ಮಾಡಿ ಹೆಜ್ಜೆ ಇಡೋ ಅಂತವ್ರು. ಏನ್ ಹೇಳಿದ್ಯೋ? ಒಂದು ಪದನೂ ಅರ್ಥ ಆಗ್ಲಿಲ್ಲ. ಅವರೇ ಡಮ್ಮೋ ಡಮ್ಮ. ಹುಚ್ಚರ ಸಂತೆ ಆಗೋಗಿದೆ. ಚಂದ್ರೋದಯ ದರ್ಶನ ಮೊದಲು ಯಾರ ಕಾಣಿಸುತ್ತೋ ಅವ್ರದ್ ಮಾತ್ರ ಭವಿಷ್ಯದ ಬಗ್ಗೆ ಸೂಚನೆ ಸಿಗತ್ತೆ ಅಂತ ಹೇಳಿದ್ರು. ನಮ್ಮ ಅಕ್ಕನ್ ಕಾಣಿಸ್ತು ಅಂತ ಹೇಳಿದ್ರು, ಆದ್ರೆ ನನ್ಗೂ ಕಾಣಿಸ್ತಲ್ಲ. ಒಬ್ರಗ್ ಮಾತ್ರ ಅಂತ ಹೇಳಿದ್ಮೇಲೆ ಇಬ್ರಗ್ ಕಾಣಿಸಕ್ ಹೇಗ್ ಸಾಧ್ಯ? ಗುಡ್. ತಿಂದ್ಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಿದ್ರೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ನಾನ್ ಸಣ್ಣ ಆಗಕ್ ಹಾಗೆ ಮಾಡ್ತಿಲ್ಲ. ಉತ್ತರ ಗೊತ್ತಾಗ್ದೆ ನಾನು ಯೋಚಿಸ್ತಾ ಇದ್ದೀನಿ. ಉತ್ತರ ಗೊತ್ತಾಗದೇ ಇರೋಂಥ ಪ್ರಶ್ನೆ ಯಾರೇ ಮಾಡಿದ್ರು? ಪ್ರಶ್ನೆ ಅಲ್ಲ ರೀ, ನಮ್ ನೈನಿ ಅಕ್ಕ ಸುಳ್ಳು ಹೇಳ್ತಿದ್ದಾಳೆ ಅಂತ ಅನ್ಸ್ತಿದೆ. ನೀನ್ ತುಂಬಾ ಒಳ್ಳೆಯವಳು ಅಂದ್ರ ಏನು? ಇಲ್ ನೋಡಿ, ಈ ತರ ಮಾತುಗಳೇ ಬೇಡ ಅನ್ನೋದು. ನಾನ್ ಹೇಳೋದ್ನ ನೀವು ಸರಿಯಾಗಿ ಕೇಳಿಸ್ಕೊಂಡ್ರೆ ನಿಮ್ಗೂ ಹೌದು ಅಂತ ಅನ್ಸುತ್ತೆ. ತಪ್ಪಿದ್ದಲ್ಲ ಬಿಡು, ಹೇಳು ಏನಂತ. ಚಂದ್ರೋದಯ ದರ್ಶನ ಆಗಿದ್ ಯಾರ್ಗೆ? ನೈನಿ ಅದ್ಕೆಗೆ. ಅವಳಿಗೆ ಏನ್ ಕಾಣಿಸ್ತು ಅಂತ ಹೇಳಿದ್ಲು? ಅಸ್ಪಷ್ಟವಾಗಿದೆ ಅಂತ ಏನೋ ಹೇಳಿದ್ರು, ಆದ್ರೆ ನನ್ಗೆ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತು. ಹೇ ಸುಮ್ನೆ ಕೂತ್ಕೋ. ಒಬ್ಬರಿಗೆ ಮಾತ್ರ ಹಾಗೆ ಕಾಣಿಸುತ್ತೆ ಅಂತ ಸ್ವಾಮೀಜಿನ ಹೇಳಿದ್ದಾರೆ. ನಮಗೆ ಯಾರಿಗೂ, ಮುಖ್ಯವಾಗಿ ನಮ್ಮ ಮಾಮ್ಗೆ, ವಲ್ಲಭ್ರೋಗೆ ಕಾಣಿಸ್ಬಾರ್ದು ಅಂತ ವಿಶಾಲಾಕ್ಷಿ ಒಂದು ಡಮ್ಮಿ ಚಂದ್ರನ್ನ ಮರದಲ್ಲಿ ಸಿಕ್ಸಿದ್ಲು. ಅದನ್ನ ನೋಡಿ ನಿಜವಾಗ್ಲೂ ನಾನು ಚಂದ್ರ ನೋಡ್ದೆ ಅಂತ ನಾವೆಲ್ಲ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ವಲ್ಲಿ. ಅದೃಷ್ಟವಂತೆ ಅಂದ್ರೆ ನಾನೇ ಚಿಕ್ಕಜ್ಮನ್ರೆ, ನನಗದ್ ಕಾಣಿಸ್ತು. ಡಮ್ಮಿ ಚಂದ್ರನ್ ನೋಡಿದ ತಕ್ಷಣ ಚಂದ್ರೋದಯ ದರ್ಶನ ಆಯಿತು ಅಂತ ಅಲ್ಲ ಸುಮನ.
ಮತ್ತೆ ನನಗ್ ಹೇಗ್ ಕಾಣಿಸ್ತದು? ಏಯ್ ಏನೇ ನಿನ್ ಗೋಳು? ಆವಾಗಿಂದ ನೋಡ್ತಾ ಇದ್ದೀನಿ ಕಾಣಿಸ್ತು ಅಂತ ಹೇಳ್ತಾ ಇದೀಯಾ. ಏನ್ ಕಾಣಿಸ್ತು ನಿಂಗೆ? ಹೆಡೆ ಎತ್ತಿರೋ ನಾಗರ ಹಾವು. ಹಾ, ಬುಸ್ಕೊಡ್ತಾ ಇತ್ತು. ನಾನ್ ಏನ್ ಪಾಪ ಮಾಡಿದ್ದೀನಿ ಅಂತ ಹಾವು ನನಗ್ ಕಾಣಿಸ್ತು ಚಿಕ್ಕ ಯಜಮಾನ್ರೆ. ಪಾಪನೇ. ಏನ್ ಪಾಪ ಮಾಡಿದ್ಯೋ ಏನೋ, ಒಂದು ಹಾವಿಗೆ ಜನ್ಮ ಕೊಡ್ತಾ ಇದೀಯ ನೀನು. ಆ ವಿಷಯನ ಹೊರಗಡೆ ಹೇಳೋಕ್ಕೂ ಆಗದೆ, ನನ್ನಲ್ಲೇ ಇಟ್ಕೊಳ್ಳೋಕ್ಕೂ ಆಗದೆ ಮನ್ಸಲ್ಲೇ ನಾನು ತುಂಬಾ ಹಿಂಸೆ ಅನುಭವಿಸ್ತಾ ಇದ್ದೀನಿ. ಯಾಕೇನು ಮಾತಾಡ್ತಾನೆ ಇಲ್ಲ ರೀ? ಹಾವು ಅಂದಿದ ತಕ್ಷಣ ನಿಮಗ್ ಭಯ ಆಯ್ತಾ? ಬಸ್ ಹೆದರ್ಕೊಂಡ್ರಿ. ನಿಜವಾಗ್ಲೂ ನನ್ನ ಭಯದಲ್ಲೇ ಇದ್ದೀನಿ ಸುಮ್ಮನೆ. ಯಾವ ವಿಷಯಕ್ಕೆ? ನಿನ್ ಡೆಲಿವರಿ ಹೇಗಾಗುತ್ತೋ ಅಂತ. ನನಗೇನ್ ಹೊಸದಲ್ಲ ಬಿಡಿ, ಈಗಾಗ್ಲೇ ಒಂದ್ಸಲ ಆಗಿದ್ಯಲ್ಲ, ಅದ್ರ ಅನುಭವ ನನ್ಗಿದೆ. ಅಷ್ಟೇ ಬಿಡು. ನಮ್ಮ ಅಕ್ಕನ ಮಾತನ್ನ ಈಗ್ಲೂ ನೀವ್ ನಂಬಲ್ಲ ಅಲ್ವಾ? ಯಾವ ವಿಷಯದಲ್ಲಿ? ಅವಳಿಗೂನು ಏನೋ ಕಾಣಿಸ್ತು ಅಂತ ಹೇಳಿದ್ಲು, ಆದ್ರೆ ಏನು ಅಂತ ಹೇಳಲಿಲ್ಲ. ಅಂದ್ರೆ ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ತಾನೇ ಅರ್ಥ. ಅದಕ್ಕೆ ನೀವೆಲ್ಲಿ ನಂಬಿಡ್ತೀರೋ ಅಂತ ನಾನ್ ನಿಮ್ಮನ್ನ ಕೇಳಿದ್ದು. ಸರಿ ಹೇಳ್ದೆ ಅಲ್ವಾ? ಥ್ಯಾಂಕ್ಸ್. ಯಾಕೆ? ನನ್ ಮಾತು ಕೇಳಿದಕ್ಕೆ. ಕೇಳಿಸ್ಕೊಂಡೆ, ಆದ್ರೆ ಅದನ್ನ ಪಾಲಿಸಲ್ಲ. ಅರ್ಥ ಆಯ್ತಾ? ಹೋಗ್ ಮಲ್ಕೋ. ಈಗ ಪಾಲಿಸ್ಬೇಡಿ. ನಾಳೆ ನನಗೆ ಡೆಲಿವರಿ ಆಗಿ ಆಸ್ತಿ ಬಂದ್ಮೇಲೆ ನನ್ನ ಹಿಂದೆನೆ ಓಡಾಡ್ತೀರಾ. ಯಾಕೆ ಅಂದ್ರೆ ಆಗ ನಾನು ಶ್ರೀಮಂತೆ ಆಗಿರ್ತೀನಲ್ವಾ. ಅಮ್ಮ 2 4 3 ಅಷ್ಟೇ ದಮ್ಮಕ್ಕ, ಜಾಸ್ತಿ ಹಾಕಲ್ವಾ? ನಿಮ್ಮನ್ ದಾಟ್ಕೊಂಡ್ ಹೋಗೋದು ಅಂದ್ರೆ 14 ಲೋಕ ದಾಟದಂಗಲ್ವಾ? ಅಯ್ಯೋ ದೇವ್ರೆ, ಯಾಕೋ ಡಮಕ್ಕ ಇಷ್ಟೊಂದು ಹೊಗಳ್ತಾ ಇದ್ದಾಳಲ್ಲ ಈ ಹುಡ್ಗಿನ. ವಿಶಾಲಾಕ್ಷಿ ಇನ್ನು ಚಿಕ್ಕ ಹುಡುಗಿ. ಈ ವಯಸ್ಸಲ್ಲೇ ನೀನ್ ಅವಳನ್ನ ಆಕಾಶಕ್ಕೆ ಎರಿಸಿದ್ರೆ ಕೊಬ್ಬಂದ್ಬಿಡತ್ತೆ. ತಾಯಿಯ ಎತ್ತರದ ಮುಂದೆ ಆ ಆಕಾಶನೇ ಚಿಕ್ಕದಲ್ವಾ ಸುಮನಾ? ಅರ್ಥ ಆಗ್ಲಿಲ್ಲ ಅಲ್ವಾ? ಚಿಕ್ಕಪ್ಪ, ಹಾಗಾದ್ರೆ ನಿಮಗೆ? ನಂಗೂ ಅರ್ಥ ಆಗ್ಲಿಲ್ಲಮ್ಮ. ನನಗ್ ಕೂಡ ಅರ್ಥ ಆಗ್ಲಿಲ್ಲ. ಅಯ್ಯೋ ನಿನಗ ಅರ್ಥ ಆಯ್ತು ಅನ್ಕೊಂಡಿದ್ನಲ್ಲೇ. ಅಕ್ಕ ಬಂದ್ರ ಬಾಕ. ಮುಳ್ ಚುಚ್ಕೊಂಡಿರೋ ಬೆಕ್ತರ ಹೇಗ್ ಬರ್ತಿದ್ದಾರೆ ನೋಡಿ. ಏಯ್, ಕಮೆಂಟ್ಸ್ ಮಾಡ್ತಿದ್ಯಾ? ಆಹಾ, ಕ್ಯಾಟ್ ವಾಕ್ ತುಂಬಾ ಚೆನ್ನಾಗಿದೆ ಅಂದೆ ಅತ್ತೆ. ಡಮ್ಮಕ್ಕ ಆಡು. ಡಮ್ಮೋ ಡಮ್ಮ. ಏನ್ ಆಟ ಆಡ್ತಾ ಇದ್ದೀರಾ? ಚೌಕ ಬರವಲ್ಲ ಬಾ. ಈ ಹುಡುಗಿ ವಿಶಾಲಾಕ್ಷಿ ತುಂಬಾ ಚೆನ್ನಾಗಿ ಆಡ್ತಿದ್ದಾಳೆ. ಪಾಪ ಡಮಕ್ಕನೆ ಸೋತೋಗ್ಬಿಟ್ಲು. ಅಮ್ಮನ ವಿರುದ್ಧ ಗೆಲ್ಬೇಕು ಅಂದ್ರೆ ಇನ್ನೊಂದ್ ಜನ್ಮ ಎತ್ತು ಬರ್ಬೇಕು. ಅಂದ್ರೆ ಆ ಕೂಡ ಗೆಲ್ಲೋ ಗ್ಯಾರಂಟಿ ಇಲ್ಲ ಅಂತ ತಾನೇ ಅರ್ಥ? ನಾವ್ ಗೆದ್ರೆ ಯಾವಾಗಕ್ಕ? ಈಗ್ಲೇ. ಇಂಟ್ರೆಸ್ಟಿಂಗ್. ಚಾಲೆಂಜ್ ಮಾಡ್ಕೊಳ್ಳಿ.
ಲೋಯಪ್ಪ, ಈ ಹುಡುಗಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾಳೆ. ನನಗಿಂತ ಚಿಕ್ಕವನಾಗಿರೋದಕ್ಕೆ ನಿನಗೆ ಬುದ್ಧಿ ಮಾತು ಹೇಳ್ತಾ ಇದ್ದೀನಿ. ಆಟದ ನೆಪದಲ್ಲಿ ನಿನ್ನ ಹೆಸರಲ್ಲಿರೋ ಆಸ್ತಿನೆಲ್ಲ ಬರ್ದ್ಕೊಡು ಅಂತ ಕೇಳ್ತಾಳೆ. ಅದೇ ಕೇಳ್ತಾಳೆ. ಬರೋ ವಾರ ನನ್ ಡೆಲಿವರಿ. ನಿನ್ ಚಿಂತೆ ನಿಂಗೆ ಸುಮನ. ಆಟ ಅಂದ ತಕ್ಷಣ ಆಸ್ತಿ ದುಡ್ಡು ಇಷ್ಟೇನಾ? ನೈನಿ, ಅದಕ್ಕೆ ನೀವೇ ಅನ್ಕೋತಾ ಇದ್ದೀರಾ? ನಾನು ಗೆದ್ರೆ ವಿಶಾಲಾಕ್ಷಿ ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳಬೇಕು. ಚಂದ್ರೋದಯ ದರ್ಶನ ಆದ್ಮೇಲೆ ನಿನಗ್ ಕಾಣಿಸೋ ದೃಶ್ಯದ ಬಗ್ಗೆ ಕೇಳ್ಬೇಕು ಅನ್ಕೊಂಡಿದ್ಯಾ ಅಂತ ನನಗ್ ಗೊತ್ತಮ್ಮ. ಏನಂತೀಯಮ್ಮ ವಿಶಾಲಾಕ್ಷಿ? ಹಾಗೆ ಆಗ್ಲಿ ಅಪ್ಪ. ಒಂದ್ ನಿಮಿಷ. ಈ ಆಟ ನಾನು ಆಡ್ತೀನಿ. ವಿಶಾಲಾಕ್ಷಿನ ಸೋಲಿಸ್ತೀನಿ. ನಿನ್ ಡಿಮ್ಯಾಂಡ್ ಏನತ್ಗೆ? ಡಿಮ್ಯಾಂಡ್ ಏನು ಅಂತ ಹೇಳಕ್ಕ? ನಿನ್ನೆ ರಾತ್ರಿ ನಮ್ಮನ್ನ ಯಾಮಾರಿಸಿ ಚಂದ್ರೋದಯ ದರ್ಶನ ಆಗದೆ ಇರೋ ತರ ಮಾಡಿರೋ ಈ ವಿಶಾಲಾಕ್ಷಿ ಯಾವ ವಿಷಯನೂ ಮುಚ್ಚಿಡ್ದಿರೋ ಹಾಗೆ ನಡೆದಿದ್ದೇನೋ ಮುಂದೇನ್ ನಡೆಯುತ್ತೆ ಅಂತ ನಮ್ಮ ಹತ್ರ ಹೇಳಬೇಕು. ಸರಿ ಹೋಯ್ತು. ಎಲ್ಲರ ಉದ್ದೇಶ ಒಂದೇ ಅಂತ ಕಾಣುತ್ತೆ. ನನ್ ಗುರಿ ಬೇರೆನೇ ಇರತ್ತೆ. ನಾನ್ ಗೆದ್ರೆ ಏನ್ ಮಾಡ್ತೀಯಾ? ಏನ್ ಮಾಡು ಅಂತ್ಯಾ? ಏನು, ನೀನು ಆಟ ಆಡ್ತೀಯಾ? ಕುಂಟೆ ಬಿಲ್ಲೆ ಅನ್ಕೊಂಡ್ಯೇನೆ ಸುಮ್ಮಿ? ಗರ್ಭಿಣಿ ಅವಳು ಹೇಗ್ ಕುಂಟ್ತಾಳೆ ಆಂಟಿ? ನೀವು ಒಳ್ಳೆ ತಮಾಷೆ ಮಾಡ್ತೀರಾ ಬಿಡಿ. ನಾನ್ ಹೇಳ್ತಿರೋದು ಅದಲ್ಲ. ಏನ್ ಬೇಕಾದ್ರೂ ಸಾಧಿಸೋ ಶಕ್ತಿ ಇದೆ ಈ ವಿಶಾಲಾಕ್ಷಿಗೆ. ಈ ಹುಡುಗಿ ಜೊತೆ ಆಡೋದು ಅಂದ್ರೆ ಮಕ್ಕಳಾಟ ಅಲ್ಲ ಅಂತ ಹೇಳ್ತಿದ್ದೀನಿ. ಅದು ಹಾಗಲ್ಲ ಅತ್ತೆ. ಎಲ್ರೂ ನಾವು ಗೆದ್ರೆ ಹೀಗೆ ಅಂತ ಹೇಳಿದ್ರು. ಆದ್ರೆ ವಿಶಾಲಾಕ್ಷಿ ಗೆದ್ರೆ ಏನು ಅಂತ ಅವಳು ಹೇಳಲಿಲ್ಲ. ಸರಿಯಾಗಿ ಹೇಳ್ದೆ ಅಪ್ಪ. ಅಂದ್ರೆ ನಾವು ಸೋಲ್ತೀವಿ ಅಂತಾನ? ನೈನಿ ಸುಮನ ಬಗ್ಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಮಾಮ್ ಅಂತೂ ಆಟದಲ್ಲಿ ಕ್ವೀನು. ಹಾ, ಇದೇನಾದ್ರೂ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಅನ್ಕೊಂಡಿದ್ದೀರಾ ರಜಾ? ಇಷ್ಟ ಬಂದಂಗೆ ಕೈ ಕಾಲು ಹೊಡೆದು ಮುಂದೆ ಹೋಗಕ್ಕೆ ಕೌಡೇನ ಕುಲಕುಲ ಅಂತ ಕುಲುಕ್ಸಿದ್ರು ಏನ್ ಬೀಳತ್ತೆ ಅಂತ ಹೇಳಕ್ಕಾಗಲ್ಲ. ಚಿಕ್ಕ ವಯಸ್ಸಲ್ಲಿ ಅದೆಷ್ಟು ಸಲ ಆಡಿಲ್ಲ ಈ ಆಟನ. ಇದು ಪಗಡೆ ಆಟ ಅಲ್ವೇ, ಚೌಕಾಬಾರ. ಅದೇ ನಾನು ಹೇಳ್ತಿರೋದು. ದಮ್ಮಕ್ಕ ಸರ್ಕು, ನಿಮ್ಮ ಅಮ್ಮನ ಜೊತೆ ನಾನು ಆಟ ಆಡಿ 5 ನಿಮಿಷದಲ್ಲಿ ಅವಳನ್ನ ಸೋಲಿಸ್ತೀನಿ. ಒಳ್ಳೇದು. ಹುಷಾರು ಸುಮ್ನಾ. ಆಟ ಶುರು. ನಾನ್ ಶುರು ಮಾಡ್ತೀನಿ, ಇಲ್ಲಿ ಕೊಡು. ವೇಟ್.
ವಿಶಾಲಾಕ್ಷಿ ಗೆದ್ರೆ ಏನ್ ಮಾಡ್ಬೇಕು ಅಂತ ಹೇಳಿಲ್ಲ ಅವಳಿನ್ನು. ಬೇಡ್ಕೊಳಕ್ ಹೇಳಿ, ಅವಳಿಗೆ ಅಭ್ಯಾಸನೇ ಅಲ್ವಾ. ಹಲ್ಲುಜ್ಜಿದ್ದೀರಾ ಅಂತ ನೀಟಾಗಿ ಗೊತ್ತಾಗ್ತಿದೆ. ಇವಾಗ ಬಾಯಿ ಮುಚ್ಚಿ.